ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಹೊಸ ಜಿಲ್ಲೆ ಮತ್ತು ತಾಲೂಕು ರಚನೆಗೆ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಡಿಸೆಂಬರ್ 31ರ ಒಳಗೆ ಗಡುವು ಹಿನ್ನೆಲೆ ಸಾಗರ ಜಿಲ್ಲೆಯಾಗುವಂತೆ ಆಗ್ರಹಿಸಿ ಸದ್ಯದಲ್ಲೇ ಸಮಾಲೋಚನಾ ಸಭೆ, ನಾಗರಿಕರು ಪಕ್ಷಾತೀತವಾಗಿ ಬೆಂಬಲಿಸಲು ಕರೆ. ಕೇಂದ್ರ ಸರ್ಕಾರ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಹೊಸ ತಾಲೂಕು ಮತ್ತು ಹೊಸ ಜಿಲ್ಲೆಯನ್ನು ರಚನೆ ಮಾಡಲು ಡಿಸೆಂಬರ್ 31ರವರೆಗೆ ಗಡುವು ನೀಡಿದ್ದು, ಜನಗಣತಿ ಆರಂಭಕ್ಕೂ ಮುನ್ನವೇ ಈ ಪ್ರಕ್ರಿಯೆ ಮುಗಿಸಬೇಕು ಎಂಬ ಸೂಚನೆ ಮೇರೆಗೆ ರಾಜ್ಯ ಸರ್ಕಾರ ಬೆಳಗಾವಿ, ತುಮಕೂರು ಹಾಗೂ ಶಿವಮೊಗ್ಗ ಜಿಲ್ಲೆಗಳನ್ನು 2 ಜಿಲ್ಲೆಗಳನ್ನಾಗಿ ಮಾರ್ಪಡಿಸುವ ಸಾಧ್ಯತೆ ಇರುವುದರಿಂದ ಸಾಗರವನ್ನು ಜಿಲ್ಲೆಯಾಗಿ ರಚಿಸುವಂತೆ ಆಗ್ರಹಿಸಲು ಸದ್ಯದಲ್ಲಿ ಸಭೆ ಸೇರಿ ಸಮಾಲೋಚಿಸಿ ಸಾಗರ ನಾಗರಿಕ ವೇದಿಕೆ ಹುಟ್ಟುಹಾಕಿ ಹೋರಾಟ ಮಾಡುವ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಬೇಕಾಗಿದೆ. ಸಾಗರ ತಾಲೂಕು ಸೇರಿದಂತೆ ಸಮೀಪದ ತಾಲೂಕಿನ ನಾಗರಿಕರು ಬೆಂಬಲಿಸಬೇಕು ಎಂದು ಸಾಗರ ಜಿಲ್ಲಾ ಹೋರಾಟ ಸಮಿತಿಯ ಸುಂದರ್ ಸಿಂಗ್ ಹಾಗೂ ಮಂಜುನಾಥ್ ಮಾಧ್ಯಮದ ಮೂಲಕ ವಿನಂತಿಸಿದ್ದಾರೆ. ಕೇಂದ್ರ ಸರ್ಕಾರ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಹೊಸ ತಾಲೂಕು ರಚನೆ ಹಾಗೂ ಹೊಸ ಜಿಲ್ಲೆಯನ್ನು ರಚನೆ ಮಾಡಲಿಕ್ಕೆ ಡಿಸೆಂಬರ್ 31ನೇ ತಾರೀಕು ಗಡುವು ನೀಡಿದೆ. ಜನಗಣತಿ ಆರಂಭಕ್ಕೂ ಮುನ್ನ ಈ ಪ್ರಕ್ರಿಯೆಯನ್ನು ಮುಗಿಸಬೇಕು, ಹೊಸ ತಾಲೂಕು ರಚನೆ ಮತ್ತು ಹೊಸ ಜಿಲ್ಲೆ ರಚನೆಯನ್ನು ಮುಗಿಸಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ಮಾಡಿದ ಹಿನ್ನೆಲೆಯಲ್ಲಿ ಈಗಾಗಲೇ ಬೆಳಗಾಂ ಮತ್ತು ತುಮಕೂರು ಹಾಗೂ ಶಿವಮೊಗ್ಗ ಜಿಲ್ಲೆಗಳನ್ನು ವಿಭಾಗ ಮಾಡಿ 2 ಜಿಲ್ಲೆ ಮಾಡೋ ಸಾಧ್ಯತೆ ಇರೋದ್ರಿಂದ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಗರ ತಾಲೂಕು ಉಪವಿಭಾಗೀಯ ಮಟ್ಟದ ಆಗಿರೋದ್ರಿಂದ ಈ ಸಾಗರ ತಾಲೂಕಿಗೆ ಜಿಲ್ಲೆ ಮಾಡ್ತಕ್ಕಂಥ ಎಲ್ಲ ಅರ್ಹತೆಗಳು ಇದೆ. ಆದ್ದರಿಂದ ಬಹುಜನರ ಬೇಡಿಕೆ, ಬಹುದಿನದ ಬೇಡಿಕೆ ಕೂಡ ಇದಾಗಿದ್ದರಿಂದ ಮಾನ್ಯ ರಾಜ್ಯ ಸರ್ಕಾರ ಇದನ್ನು ಪರಿಗಣಿಸಿ ಸಾಗರವನ್ನು ಜಿಲ್ಲೆ ಮಾಡಬೇಕು ಅಂಥೇಳಿ ಎಲ್ಲ ನಾಗರಿಕರು ಒಟ್ಟಾಗಿ ಒಂದು ಸಮಾಲೋಚನಾ ಸಭೆಯನ್ನು ಕರೆದು ಒಂದು ನಾಗರಿಕ ಸಮಿತಿಯನ್ನು ರಚನೆ ಮಾಡಿ ದೊಡ್ಡ ಮಟ್ಟದ ಹೋರಾಟ ಮಾಡಿ ಮುಖ್ಯಮಂತ್ರಿಗಳ ಗಮನವನ್ನು ಸೆಳೆದು ಸಾಗರ ಜಿಲ್ಲಾ ಹೋರಾಟ ಸಮಿತಿ ಅಂತೇಳಿ ಮಾಡಬೇಕು ಅನ್ನೋ ತೀರ್ಮಾನವನ್ನು ಮಾಡಿದ್ದೇವೆ. ಎಲ್ಲ ನಾಗರಿಕರು ಬೆಂಬಲವನ್ನು ನೀಡಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಕೇಂದ್ರ ಸರ್ಕಾರ ಡಿಸೆಂಬರ್ 31ರ ಗಡುವು ಕೊಟ್ಟಿದ್ದನ್ನು ಈಗ ಸುಂದರ್ ಸಿಂಗ್ ಅವರು ಹೇಳಿದರು. ಅದು ಎಲ್ಲ ವಿಚಾರನೂ ಪತ್ರಿಕೆಗಳಲ್ಲಿ ಮತ್ತು ನೋಟಿಫಿಕೇಶನ್ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಕಳಿಸಿದೆ. ಜನಗಣತಿಯ ಜೊತೆಗೆ ಡಿಸೆಂಬರ್ 31ರೊಳಗೆ 25 ಡಿಸೆಂಬರ್ 31ರೊಳಗೆ ಜಿಲ್ಲೆ ಅಥವಾ ತಾಲೂಕು ಯಾವುದೇ ಇದ್ರೂ ಗಡಿ ವಿಂಗಡಣೆ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಸಾಗರ ತಾಲೂಕು ಸಾಗರ ಕೇಂದ್ರ ಬಿಂದುವಾಗಿ ಜಿಲ್ಲೆ ಮಾಡಲಿಕ್ಕೆ ಎಲ್ಲ ಅರ್ಹತೆಯನ್ನು ಹೊಂದಿದೆ. ಈ ಬಗ್ಗೆ ಕೆಳದಿ ಸಂಸ್ಥಾನದ ರಾಜರುಗಳು ಒಂದು 19 ರಾಜರುಗಳು 13 ಜಿಲ್ಲೆಗಳನ್ನು ಆವಾಗಿನ ಕಾಲದಲ್ಲೇ ಆಳಿದ್ದಾರೆ. ಆ ವ್ಯಾಪ್ತಿನೂ ಹೊಂದಿದೆ ಮತ್ತು ಇದು ಕೇಂದ್ರ ಬಿಂದು ಆಗಿರೋದ್ರಿಂದ 3 ವಿಭಾಗೀಯ ಕಚೇರಿಗಳನ್ನು ಹೊಂದಿದೆ. ಆಮೇಲೆ ಇದಕ್ಕೆ ಅರ್ಹತೆ ಇದೆ. ಸಾಗರ, ಸಿದ್ದಾಪುರ, ಸೊರಬ, ಹೊಸನಗರ ಇವೆಲ್ಲ 35 ಕಿಲೋಮೀಟರ್ ಅಂತರದಲ್ಲಿರೋದ್ರಿಂದ ಒಂದು ವೈಜ್ಞಾನಿಕವಾಗಿ ಮತ್ತು ಭೌಗೋಳಿಕವಾಗಿ ಮಾಡಲಿಕ್ಕೆ 1 ಗಂಟೆ 1.5 ಗಂಟೆ ಜನರಲ್ಲಿ ಎಲ್ಲ ಕೆಲಸಗಳನ್ನು ಮಾಡ್ಕೋಬೋದು ಅಂತ ಕೇಂದ್ರ ಬಿಂದಿದ್ದು. ಮತ್ತು ಸಾಗರ ಧಾರ್ಮಿಕವಾಗೂ ಎಲ್ಲ ವಿಚಾರದಲ್ಲೂ ಮುಂದಿದೆ. ಆಮೇಲೆ ನಮ್ಮ KPC ವಿದ್ಯುತ್ ಶಕ್ತಿ ಇದರಿಂದ ರಾಜ್ಯಕ್ಕೆ ನಮ್ಮ ಕರೆಂಟ್ ಕೊಡೋದ್ರ ಜೊತೆಗೆ ವಿದ್ಯುತ್ ಶಕ್ತಿ ಕೊಡೋದ್ರ ಜೊತೆಗೆ ರಾಜ್ಯಕ್ಕೂ ರಾಜ್ಯ ಸರ್ಕಾರಕ್ಕೂ ಇದು ಅನುಕೂಲ ಇದೆ. ಹಾಗಾಗಿ ಇದನ್ನು ಜಿಲ್ಲೆ ಮಾಡಲಿಕ್ಕೆ ಇದೊಂದು ಅವಕಾಶದಲ್ಲಿ ಮಾಡಬೇಕು ಅಂತ ಪೂರ್ವಪರ ಹೋರಾಟದಲ್ಲಿ ನಾವು ಈಗಾಗಲೇ 1.5-2 ತಿಂಗಳಿಂದ ಈ ಬಗ್ಗೆ ಹೋರಾಟ ಮಾಡ್ತೀವಿ. ಎಲ್ಲ ಸಂಘ ಸಂಸ್ಥೆಗಳು, ಸಾಗರದ ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಸಮಾಜಗಳು, ಎಲ್ಲ ಪಕ್ಷಗಳು ಪಕ್ಷಾತೀತವಾಗಿ ಬೆಂಬಲ ಸೂಚಿಸ್ತಾರೆ. ಅದರಿಂದ ಕೇಂದ್ರ ಬಿಂದು ಆಗಿರೋದ್ರಿಂದ ಸಾಗರ, ಸೊರಬ, ಹೊಸನಗರ, ಸಿದ್ದಾಪುರ ಇವೆಲ್ಲ ತಾಲೂಕುಗಳು 35 ಕಿಲೋಮೀಟರ್ ಅಂತರದಲ್ಲಿ ಎಲ್ಲ ಹತ್ತಿರದಲ್ಲಿದೆ. ವೈಜ್ಞಾನಿಕವಾಗಿ ಭೌಗೋಳಿಕವಾಗಿ ಇದು ಹತ್ತಿರ ಇರೋದ್ರಿಂದ ಸರ್ಕಾರಕ್ಕೂ ಅನುಕೂಲ, ಜನರಿಗೂ ಅನುಕೂಲ ಆಗುತ್ತೆ, ಕೆಲಸ ಕಾರ್ಯಗಳು ವಿಳಂಬ ಇಲ್ಲದೆ ಆಗುತ್ತೆ. ಹಾಗೂ ರಾಜ್ಯದಲ್ಲಿ ಇದು ವಿಭಾಗೀಯ ಮಟ್ಟದಲ್ಲಿ ಇದು ಕಚೇರಿಗಳನ್ನು ಹೊಂದಿದೆ ಮತ್ತು ಎಲ್ಲ ವಿಚಾರದಲ್ಲೂ ಇದು ರಾಜ್ಯ ರಸ್ತೆ ಸಾರಿಗೆ, ರಾಷ್ಟ್ರೀಯ ಹೆದ್ದಾರಿ ಇದೆ ಮತ್ತು ರೈಲ್ವೆ ಸಂಪರ್ಕ ಇದೆ ಮತ್ತು ಎಲ್ಲ ವಿಚಾರಗಳಲ್ಲೂ ಇದು ಕೇಂದ್ರ ಬಿಂದುವಾಗಿರೋದ್ರಿಂದ ಇದನ್ನು ಜಿಲ್ಲೆ ಮಾಡೋದ್ರ ಬಗ್ಗೆ ಎಲ್ಲ ಜನರ, ಎಲ್ಲ ಸಂಘ ಸಂಸ್ಥೆಗಳ ಎಲ್ಲ ಒಗ್ಗಟ್ಟಾಗಿ ನಾವು ಮಾಡಬೇಕಾಗ. ಹಾಗಾಗಿ ವಿನಂತಿ ಏನಂದರೆ ಎಲ್ಲ ಸಾರ್ವಜನಿಕರು, ಸಂಘ ಸಂಸ್ಥೆಗಳು ಬೆಂಬಲ ಕೋರಿ ನಾವು ಹೇಳ್ತಾ ಇದ್ದೀವಿ.